ಎಲ್ರಿಗೂ ನಮಸ್ಕಾರ. ದೇವರಿಗೆ ಹಚ್ಚುವ ದೀಪದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ. ದೇವರಿಗೆ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮಾಡಿದರೆ ದೀಪ ಹಚ್ಚಿಯೂ ಪ್ರಯೋಜನವಿಲ್ಲ, ಅಂದರೆ ವ್ಯರ್ಥ. ದೇವರು ಮತ್ತು ದೇವತೆಗಳು ಜಾಗೃತವಾಗಿರುವ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕು. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು. ಮುಂಜಾನೆಯ ಪೂಜೆ ಮಾಡುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಮತ್ತು ನಂತರ ಸಂಜೆ ದೇವರಿಗೆ ಆರತಿಯನ್ನು ಮಾಡಿ ದೀಪವನ್ನು ಬೆಳಗಿಸಬೇಕು. ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವಾಗ ಆತನಿಗೆ ದೀಪವನ್ನು ಬೆಳಗಿ ಹೂವನ್ನು ಅರ್ಪಿಸುತ್ತೇವೆ. ಆದರೆ ದೇವರಿಗೆ ದೀಪವನ್ನು ಬೆಳಗಲು ಕೆಲವೊಂದು ವಿಶೇಷ ನಿಯಮಗಳಿವೆ. ಆ ನಿಯಮಗಳಾವುವು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ದೇವರಿಗೆ ನಾವು ದೀಪವನ್ನು ಏಕೆ ಹಚ್ಚಬೇಕು? ದೇವರಿಗೆ ದೀಪವನ್ನು ಹಚ್ಚುವಾಗ ಈ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಸನಾತನ ಧರ್ಮದಲ್ಲಿ ಮನೆಯ ಸುಖ, ಶಾಂತಿ, ಐಶ್ವರ್ಯಕ್ಕಾಗಿ ದೀಪವನ್ನು ಹಚ್ಚುವುದಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಯಾವುದೇ ಧಾರ್ಮಿಕ ಆಚರಣೆ ಅಥವಾ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಅಗ್ನಿದೇವನನ್ನು ಪೂಜಿಸಲಾಗುತ್ತದೆ ಮತ್ತು ಭಗವಂತನ ಮುಂದೆ ದೀಪವನ್ನು ಬೆಳಗಿಸಲಾಗುವುದು. ಇದು ಹಿಂದೂ ಧರ್ಮದ ನಂಬಿಕೆ ಮತ್ತು ಗೌರವದ ಸಂಕೇತವಾಗಿದೆ. ದೀಪವನ್ನು ಬೆಳಗಿಸುವುದರಿಂದ ಕತ್ತಲು ದೂರವಾಗುತ್ತದೆ. ಅದೇ ಸಮಯದಲ್ಲಿ ಇದು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿವಿಧ ರೀತಿಯಲ್ಲಿ ದೀಪಗಳನ್ನು ವಿವಿಧ ಸಮಯಗಳಲ್ಲಿ ಬೆಳಗಿಸುವುದರಿಂದ ಅದು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಾಸಗೊಳಿಸುವುದು. ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಬೇಕೆನ್ನುವ ಸಂಪ್ರದಾಯವಿದೆ. ದೀಪವನ್ನು ಬೆಳಗಿಸುವ ನಿಯಮಗಳು ಹೀಗಿವೆ. ದೀಪವನ್ನು ಬೆಳಗಿಸುವಾಗ ಅದನ್ನು ಬೆಳಗಿಸಲು ಸಂಬಂಧಿಸಿದ ಕೆಲವು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮತ್ತು ಅದನ್ನು ಪಾಲಿಸುವುದು ತುಂಬಾ ಮುಖ್ಯ. ದೇವರಿಗೆ ದೀಪವನ್ನು ಹಚ್ಚುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ನೋಡೋಣ. ದೀಪ ಒಡೆದಿರಬಾರದು. ನೀವು ಮಣ್ಣಿನ ದೀಪವನ್ನು ಹಚ್ಚುತ್ತಿದ್ದರೆ ಆ ದೀಪವು ಒಡೆಯದಂತೆ ನೋಡಿಕೊಳ್ಳಬೇಕು. ದೇವರಿಗೆ ನಾವು ಒಡೆದ ದೀಪವನ್ನು ಹಚ್ಚುವುದರಿಂದ ಮನಸ್ಸಿನ ಆತ್ಮವಿಶ್ವಾಸ ಕುಂದುತ್ತದೆ. ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹೀಗಿಡಿ. ದೇವರಿಗೆ ಸಾಮಾನ್ಯವಾಗಿ ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹಚ್ಚುವಾಗ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾದರೆ ನಾವು ದೇವರ ಎಡಭಾಗದಲ್ಲಿ ದೀಪವನ್ನು ಇಡಬೇಕೆಂಬುದನ್ನು ಹಾಗೂ ಎಣ್ಣೆಯ ದೀಪವನ್ನು ಹಚ್ಚಬೇಕಾದರೆ ಅದನ್ನು ದೇವರ ಬಲಭಾಗದಲ್ಲಿ ಇಡಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದರಿಂದ ದೇವರು ಪ್ರಸನ್ನನಾಗುತ್ತಾನೆ ಹಾಗೂ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸುವುದು. ಸಾಧನದ ಫಲಕ್ಕಾಗಿ ಈ ದೀಪ ಹಚ್ಚಿರಿ. ನೀವು ಯಾವುದೇ ಸಾಧನ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಆ ಸಾಧನದ ಪೂರ್ಣ ಫಲವನ್ನು ಪಡೆದುಕೊಳ್ಳಲು ನೀವು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಶನಿ ದೇವರಿಗೆ ಈ ದೀಪ ಬೆಳಗಿ ನ್ಯಾಯದೇವರಾದ ಭಗವಾನ್ ಶನಿ ಮಹಾರಾಜರನ್ನು ಮೆಚ್ಚಿಸಲು, ಅವನ ಸಾಡೆಸಾತಿ ಮತ್ತು ಶನಿದೇವನ ಕೋಪವನ್ನು ತಪ್ಪಿಸಲು ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಇನ್ನು ದೀಪ ಹಚ್ಚುವ ಸರಿಯಾದ ಸಮಯವನ್ನು ನೋಡೋಣ. ಮುಂಜಾನೆ 5ರಿಂದ ಬೆಳಗ್ಗೆ 10ರವರೆಗೆ ದೇವರಿಗೆ ದೀಪವನ್ನು ಬೆಳಗಲು ಸರಿಯಾದ ಸಮಯ. ಸಂಜೆ 5ರಿಂದ 7ರವರೆಗೆ ದೀಪವನ್ನು ಬೆಳಗಿಸುವುದು ಮಂಗಳಕರವಾಗಿದೆ. ದೇವರಿಗೆ ದೀಪವನ್ನು ಬೆಳಗುವಾಗ ನಾವು ತಿಳಿದೋ ತಿಳಿದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ. ಈ ತಪ್ಪುಗಳ ಪರಿಣಾಮವಾಗಿ ನಮಗೆ ಪೂಜೆಯ ಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಮೇಲಿನ ನಿಯಮಗಳಂತೆ ದೇವರಿಗೆ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಪ್ರಾಪ್ತವಾಗುವುದು. ಇನ್ನು ದೀಪವನ್ನು ಇಡುವ ಮುಖ್ಯವಾದ ಸ್ಥಳ ಯಾವುದು ಎಂಬುದನ್ನು ನೋಡೋಣ. ಪೂಜೆ ಮಾಡುವಾಗ ದೇವರ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚುತ್ತೇವೆ. ಪೂಜೆ ಮಾಡುವಾಗ ನಾವು ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ನಮ್ಮ ಎಡಗಡೆ ದೇವರ ಮುಂದೆ ಇಡಬೇಕು ಮತ್ತು ತುಪ್ಪದ ದೀಪದಲ್ಲಿ ಯಾವಾಗಲೂ ಹತ್ತಿಯ ಬತ್ತಿಯನ್ನು ಬಳಸಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಮತ್ತೊಂದೆಡೆ ನಾವು ಎಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ಯಾವಾಗಲೂ ದೇವರ ಮುಂದೆ ನಮ್ಮ ಬಲಭಾಗದಲ್ಲಿ ಇಡಬೇಕು. ಎಣ್ಣೆ ದೀಪವನ್ನು ಬೆಳಗಿಸುವಾಗ ಕೆಂಪು ದಾರವನ್ನು ಬಳಸುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ. ಇನ್ನು ದೀಪದ ಆಯ್ಕೆ. ಮಣ್ಣಿನ ಹಣತೆಯಲ್ಲಿ ನೀವು ದೀಪ ಹಚ್ಚುತ್ತಿದ್ದರೆ ಹಣತೆಯ ಬಗ್ಗೆ ಗಮನವಿರಬೇಕು. ಹಾಳಾದ ಅಥವಾ ಒಡೆದ ಹಣತೆಯನ್ನು ನೀವು ಬಳಸಬಾರದು. ಹಾಗೆಯೇ ಲೋಹದ ದೀಪದಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲೂ ಒಂದನ್ನು ಬಳಸಬಹುದು. ಒಂದೇ ಬತ್ತಿಯನ್ನು ಅನೇಕ ಬಾರಿ ಬಳಕೆ ಮಾಡಲಾಗುತ್ತದೆ, ಅದು ತಪ್ಪು.
ಒಮ್ಮೆ ಹಾಕಿದ ಬತ್ತಿಯಲ್ಲಿ ಒಮ್ಮೆ ಮಾತ್ರ ದೀಪ ಬೆಳಗಬೇಕು. ಹಾಗೆಯೇ ದೀಪವನ್ನು ಎಂದಿಗೂ ಆರಿಸಬಾರದು. ದೇವರಿಗೆ ಹಚ್ಚುವ ದೀಪದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.